ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದಷ್ಟು ಸಾಫ್ಟ್ ಆಗ್ತಾರೆ. ನಾನು ಅವಕಾಶ ಸಿಕ್ಕಲ್ಲ ನಾನು ಸುಮಲತಾ ಅವ್ರ ಜೊತೆ ಮಾತಾಡ್ತೀನಿ, ನಾನೇ ಹೋಗಿ ಮಾತಾಡ್ತೀನಿ, ಅವರೇ ನಮ್ಮ ಶತ್ರುಗಳ ಅನ್ನೋ ರೀತಿಯಲ್ಲಿ ಸಾಫ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ. ಅಲ್ಲ ಯಾರನ್ನು ಬೇಕಾದರೂ ಮೀಟ್ ಮಾಡೋದು ಅದು ಬೇರೆ ವಿಚಾರ. ನನಗೇನು ಅಬ್ಜೆಕ್ಷನ್ ಇಲ್ಲ. ಕುಮಾರಸ್ವಾಮಿ ಅವರು ಬಂದು ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಅದೊಂದು ಕಟ್ಟಸಿ ವಿಸಿಟ್ ಆಗುತ್ತೆ, ಖಂಡಿತ ನಾನು ಅದನ್ನು ಗೌರವಿಸ್ತೀನಿ. ನಾನು ಅದಕ್ಕೇನು ನೆಗೆಟಿವ್ ಕಮೆಂಟ್ ಏನೋ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ದಂಗೆ ನನ್ನ ಇಂಟ್ರೆಸ್ಟ್, ನನ್ನ ವಿಚಾರ ಏನಿದ್ರು ಮಂಡ್ಯ. ಈ ನೋಡಿ, ನಾನು ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಮೀಡಿಯಾದಲ್ಲೇ ಸಾಕಷ್ಟು ಬಾರಿ ನೀವು ಹಾಕಿದ್ದೀರಾ, ಸುಮಲತಾ ಅವ್ರು ಇಲ್ಲಿ ನಿಲ್ತಾರ, ಬೆಂಗಳೂರಲ್ಲಿ ನಿಲ್ತಾರ, ಇನ್ನೊಂದು ಕಡೆ ನಿಲ್ತಾರ, ರಾಜ್ಯಸಭೆಗೆ ಹೋಗ್ತಾರ, ಇನ್ನೊಂದು ಈ ಥರ ಇದೆ. ಬಟ್ ನಾನು ಪದೇ ಒಂದೇ ವಿಷಯ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ. ನನಗನ್ಸುತ್ತೆ 4 ಬಾರಿ ಎಲೆಕ್ಷನಲ್ಲಿ ಅಂಬರೀಷ್ ಅವರಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಒಂದು ವೋಟ್ಸ್ ಮಾರ್ಜಿನಲ್ಲಿ ಗೆದ್ದು ಬಂದವರು. ಹಾಗೆ ನನ್ನ ವಿಚಾರಕ್ಕೆ ಬಂದರೆ ಇದು 5ನೇ ಎಲೆಕ್ಷನ್ ಅಂತ ಹೇಳಬೇಕು. ಅದರಲ್ಲೂ ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು. 7.5 lakhs ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತ್ಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂಥ ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ದಟ್ ಈಸ್ ಮೀನಿಂಗ್ಲೆಸ್. ನನಗದು ಬೇಕಾಗೂ ಇಲ್ಲ. ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು, ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ವೈ ಶುಡ್ ಐ ಬಾದರ್? ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಇವತ್ತಿನ ದಿನಕ್ಕೂ. ಬಟ್ ಆದ್ರೂ ನನ್ನ ಪರ್ಸ್ನಲ್ ಇದನ್ನು ನಾನು ಹೇಳಬೇಕು ಅಂದರೆ ನನಗೇನು ಅನಿಸುತ್ತೆ, ಅಂಬರೀಷ್ ಅವರು ಹೋಗ್ತಾ ನನಗೂ ಒಂದು ಜವಾಬ್ದಾರಿನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ನನ್ನ ಗೆಲ್ಲಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನೋದೊಂದು ಆಸೆ ನನಗಿದೆ. ಅದು ಅಂಬರೀಷ್ ಅವರ ಕನಸುಗಳು ಏನಿದೆ ಅದನ್ನು ನಾನು ಪೂರೈಸಬೇಕು. ಅವ್ರು ಬಿಟ್ಟೋಗಿರೋ ಕನಸುಗಳನ್ನು ನಾನು ಪೂರೈಸಬೇಕು. ಅವ್ರ ಲೆಗಸಿ ಏನಿದೆ ಅದನ್ನು ನಾನು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದು ಬಿಟ್ಟರೆ ನನಗೆ ಪಾಲಿಟಿಕಲಿ ಏನೇನೋ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಮೊದಲೇ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾನೇ ಆಸೆ ಪಟ್ಟು ಮಾಡೋದಾದರೆ ಈ ಹೊತ್ತಿಗೆ ಏನೇನು ಆಗ್ತಿತ್ತು ಅನ್ನೋದು ನಾನು ಇಲ್ಲಿ ಹೇಳಬೇಕು ಅಂತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.